ಬೇರೆಯವರನ್ನು ಒಂದು ಕ್ಷಣಕ್ಕೆ ಕ್ಷಮಿಸ್ಬಿಡ್ಬೋದು, ಆದರೆ ನಮ್ಮನ್ನೇ ನಾವು ಕ್ಷಮಿಸ್ಕೊಳ್ಳೋದು ಸ್ವಲ್ಪ ಕಷ್ಟದ ವಿಚಾರ. ನಿಜವಾದ ಶಾಂತಿಯ ಆರಂಭವಾಗೋದು ನಮ್ಮ ಕ್ಷಮೆ ನಮಗೆ ಸಿಕ್ಕಾಗ. ನಾವೆಲ್ಲರೂ ತಪ್ಪು ಮಾಡ್ತೀವಿ, ಆದರೆ ಕೆಲವು ತಪ್ಪುಗಳು ಮನಸ್ಸಿನಲ್ಲಿ ಗಾಯವಾಗಿ ಉಳಿದ್ಬಿಟ್ಟಿರ್ತದೆ. ಆ ಭಾವನೆಗಳೇ ಮುಂದೆ ಗಿಲ್ಟ್, ರಿಗ್ರೆಟ್, ಸೆಲ್ಫ್ ಬ್ಲೇಮ್ ಈ ಥರ ಆಗಿ ಬೆಳೆದ್ಬಿಡ್ತವೆ. ಹೀಗೆ ನಮ್ಮನ್ನೇ ನಾವು ಶಿಕ್ಷಿಸುತ್ತಾ ಕೊನೆಯಾಗದ ಸುಳಿಯಲ್ಲಿ ಸಿಲುಕುತ್ತೇವೆ. ತಪ್ಪುಗಳು ಶಿಕ್ಷೆಗಲ್ಲ, ಪಾಠಕ್ಕೆ. NLP ಪ್ರಕಾರ ಎಲ್ಲರೂ ಆ ಸಮಯಕ್ಕೆ ತಕ್ಕುದಾದ ಆಯ್ಕೆಯನ್ನೇ ಮಾಡಿರುತ್ತಾರೆ. ಈಗ ಅದು ತಪ್ಪು ಅನ್ನಿಸ್ಬೋದು, ಆದರೆ ಆ ಸಮಯಕ್ಕೆ ಅದು ಸರಿಯಾಗೇ ಇರುತ್ತದೆ. ನಿಮ್ಮ ತಪ್ಪುಗಳು ನೆನಪಾದಾಗ ನಿಮ್ಮ ಹೃದಯಕ್ಕೆ ಹೇಳಿ, ನಾನು ಮನುಷ್ಯ, ತಪ್ಪು ಮಾಡೋದು ಸಹಜ, ಅದಕ್ಕಾಗಿ ನಾನು ನನ್ನನ್ನು ಕ್ಷಮಿಸುತ್ತೇನೆ. ಈ ಒಂದು ಮಾತು ಅಂತರಂಗಕ್ಕೆ ಬೆಳಕನ್ನು ಕೊಡುತ್ತದೆ. ಕ್ಷಮೆ ಎಂದರೆ ಆತ್ಮದ ಬೆಳಕು. ಕಣ್ಣು ಮುಚ್ಚಿ ನಿಮ್ಮ ಹೃದಯದೊಳಗೆ ಒಂದು ಬೆಳಕಿನ ಕಿರಣವನ್ನು ನೋಡಿ. ಆ ಬೆಳಕನ್ನು ನಿಧಾನವಾಗಿ ನಿಮ್ಮ ತಪ್ಪುಗಳ ಕಡೆಗೆ ಕಳುಹಿಸಿ. ಆ ಬೆಳಕಿನ ಕಿರಣಗಳು ನಿಮ್ಮ ತಪ್ಪುಗಳನ್ನು ಕರಗಿಸುತ್ತಿರುವಂತೆ ವಿಜುವಲೈಸ್ ಮಾಡಿಕೊಳ್ಳಿ. ಆ ಬೆಳಕು ನಿಮಗೆ ಹೇಳ್ತಾ ಇದೆ, ನಾನು ನನ್ನನ್ನು ಕ್ಷಮಿಸುತ್ತೇನೆ, ನಾನು ಮುಕ್ತವಾಗಿದ್ದೇನೆ. ಈ ಕ್ಷಣದಲ್ಲಿ ನಿಮ್ಮೊಳಗೆ ಹೊಸ ಶಾಂತಿ ಪ್ರಾರಂಭವಾಗುತ್ತೆ. ನಮ್ಮನ್ನೇ ನಾವು ಕ್ಷಮಿಸುವ ಕ್ಷಣವೇ ಆತ್ಮದ ಪುನಃ. ಟ್ರೈ ಮಾಡಿ ನೋಡಿ. ನಾನು ನಂದಾ ಹಂಪಿಹೊಳಿ, ನಿಮ್ಮ ಯಶಸ್ಸಿನ ಪಯಣ ನನ್ನ ಜೊತೆಗೆ.